ನಮಸ್ಕಾರ. ಇದು ಹೇಳೋದು ನಮ್ಮ ಸಂಸ್ಕಾರ. ಆಲ್ರೆಡಿ ನಾವು ಪಾರ್ಟ್ 1ನಲ್ಲಿ ಕಾಶಿನಲ್ಲಿರುವ ಘಾಟ್ಗಳ ಬಗ್ಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ 88 ಘಾಟ್ಗಳಿವೆ ಕಾಶಿನಲ್ಲಿ. ಅದರಲ್ಲಿ ಎಲ್ಲ ಘಾಟ್ಗಳನ್ನೂ ನಮಗೆ ವಿಸಿಟ್ ಮಾಡೋದಕ್ಕಾಗೋದಿಲ್ಲ. ಅದರಲ್ಲಿ ನಾವಿವಾಗ ನೋಡ್ತಾ ಇರೋದು ದಶಾಶ್ವಮೇಧ ಘಾಟು. ಇದು ಗಂಗಾ ನದಿಯ ದಡದಲ್ಲಿರುವ ಒಂದು ಪ್ರಮುಖ ಘಾಟ್ಗಳಲ್ಲಿ ಒಂದಾಗಿದೆ. ಇದಕ್ಕೆ ದಶಾಶ್ವಮೇಧ ಅಂತ ಹೆಸರು ಬರೋದಕ್ಕೆ ಮೊದಲ ಕಾರಣ, ಬ್ರಹ್ಮದೇವನು ಇಲ್ಲಿ 10 ಅಶ್ವಮೇಧ ಯಾಗವನ್ನು ಮಾಡಿದ್ನಂತೆ. ಹಾಗಾಗಿ ಇಲ್ಲಿಗೆ ದಶ ಅಶ್ವಮೇಧ ಘಾಟ್ ಅಂತ ಕರೀತಾರೆ. ಇನ್ನು ಈಗ ನೋಡ್ತಿರೋದು ಅಸ್ಸಿ ಘಾಟು. ಇದು ಕೂಡ ಪ್ರಮುಖ ಘಾಟ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಕೂಡ ಗಂಗಾ ಆರತಿ ಮಾಡ್ತಾರೆ. ದಶಾಶ್ವಮೇಧ ಘಾಟು ಮತ್ತು ಅಸ್ಸಿ ಘಾಟ್ ಎರಡರಲ್ಲಿ ನಿಮಗೆ ಗಂಗಾ ಆರತಿ ನೋಡೋದಕ್ಕೆ ಸಿಗೋದು. ಮೋಸ್ಟ್ ಆಫ್ ದ ಟೈಮ್ ಅಲ್ಲೇ ಮಾಡೋದು. ಇಲ್ಲಿ ಸುಮಾರು ಜನ ಟೂರಿಸ್ಟ್ಗಳು ವಿಸಿಟ್ ಮಾಡುವಂಥ ಪ್ಲೇಸ್ ಆಗಿದೆ. ಹಾಗೆ ಲಾಂಗ್ ಟರ್ಮ್ನಲ್ಲಿ ಫಾರಿನ್ ಸ್ಟೂಡೆಂಟ್ಸು, ರಿಸರ್ಚರ್ಸು, ಟೂರಿಸ್ಟ್ಗಳು ಎಲ್ಲ ಉಳ್ಕೊಳ್ಳೋವಂಥ ಜಾಗ ಕೂಡ ಇದು. ಹಾಗೆ ಬೆಳಗಿನ ಜಾವದಲ್ಲಿ ಸುಮಾರು ಕಲ್ಚರಲ್ ಆ್ಯಂಡ್ ಸ್ಪಿರಿಚುವಲ್ ಪ್ರೋಗ್ರಾಮ್ಸ್ ನಡೆಯುವಂಥ ಜಾಗ ಕೂಡ ಇದಾಗಿದೆ. ಇನ್ನು ಮುಂದೆ ನಾವು ಹೋಗೋದಾದರೆ ಹರಿಶ್ಚಂದ್ರ ಘಾಟು. ಹೆಸರೇ ಹೇಳುವಂತೆ ಹರಿಶ್ಚಂದ್ರ ಮಹಾರಾಜ ಇಲ್ಲಿ ಸ್ಮಶಾನವಾಸಿಯಾಗಿ ಸ್ಮಶಾನವನ್ನು ಕಾದಿದ್ದಂತಹ ಸ್ಥಳ. ಇಲ್ಲಿ ಸತ್ತ ನಂತರ ಅಂತ್ಯ ಸಂಸ್ಕಾರಗಳನ್ನ ಮಾಡಿದರೆ ಮೋಕ್ಷ ಸಾಧನೆ ಆಗುತ್ತೆ ಅನ್ನೋದು ಪುರಾಣ ಕಾಲದಿಂದ ಕೂಡ ಪ್ರತೀತಿಯಲ್ಲಿದೆ. ಮುಂದೆ ನೋಡೋದಾದರೆ ಮಣಿಕರ್ಣಿಕಾ ಘಾಟು. ಶಿವನ ಮಡದಿ ಮಾತಾ ಸತಿಯ ಕಿವಿಯ ಆಭರಣವು ಇಲ್ಲಿ ಬಿದ್ದ ಕಾರಣ ಇದಕ್ಕೆ ಮಣಿಕರ್ಣಿಕಾ ಘಾಟ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಸತಿಯ ದೇಹವು ಬಿದ್ದಲ್ಲೆಲ್ಲ ಶಿವನು ಶಕ್ತಿ ಪೀಠಗಳನ್ನ ಸ್ಥಾಪಿಸ್ತಾನೆ. ಇವುಗಳನ್ನು ಏಕ್ಯಾವನ್ ಶಕ್ತಿ ಪೀಠ ಅಂತ ಕರೀತಾರೆ. ಹಾಗೆ ಇಲ್ಲೊಂದು ಕುಂಡ ಇದೆ, ಅದನ್ನು ಮಣಿಕರ್ಣಿಕಾ ಕುಂಡ್ ಅಂತ ಕೂಡ ಕರೀತಾರೆ. ಇಲ್ಲಿಯ ಅಷ್ಟು 88 ಘಾಟ್ಗಳನ್ನ ನಮಗೆ ನೋಡೋಕ್ಕಾಗದೇ ಇದ್ದರೂ ಮೇಯ್ನ್ ಆಗಿರುವಂಥ ಒಂದು 6 ಘಾಟ್ಗಳನ್ನ ನೋಡಲೇಬೇಕು ಅಂತ ಹೆಸರು ನೋಡೋದಕ್ಕೆ ಹೋದರೆ ದಶಾಶ್ವಮೇಧ ಘಾಟ್, ಅಸ್ಸಿ ಘಾಟ್, ಅದೆರಡರಲ್ಲೂ ಗಂಗಾ ಆರತಿಗಳು ನಿಮಗೆ ಸಿಗುತ್ತವೆ. ಹಾಗೆ ಹರಿಶ್ಚಂದ್ರ ಘಾಟ್ ಮತ್ತು ಮಣಿಕರ್ಣಿಕಾ ಘಾಟಲ್ಲಿ ಕ್ರಿಮಿಟೋರಿಯಂ ಅಂತಲೇ ಹೇಳ್ಬೋದು. ಕ್ರಿಮಿಷನ್ಸ್ ಎಲ್ಲ ಜಾಸ್ತಿ ನಡೆಯುತ್ತೆ. ಹಾಗೆ ಗಣೇಶ್ ಮಂದಿರ್ ಘಾಟ್ ನಿಮಗೆ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ, ಹಾಗೆಯೇ ಸುಮಾರು ಮೂವಿ ಶೂಟಿಂಗ್ ಆಗಿರುವಂಥ ಜಾಗ. ಹಾಗೆ ನಮೋ ಘಾಟ್, ಇವಿಷ್ಟನ್ನು ಖಂಡಿತವಾಗ್ಲೂ ನೀವು ಒಂದ್ಸತಿನಾದರೂ ವಿಸಿಟ್ ಮಾಡ್ಬೋದು. ನಾನು ಹಾಗೆ ಹೇಳಿದಾಗೆ ಇದು ಗಣೇಶ್ ಮಂದಿರ್ ಘಾಟು. ಗಣೇಶ್ ಮಂದಿರ್ ಘಾಟ್ ಅಂತ ಇಲ್ಲಿಗೆ ಏನಕ್ಕೆ ಹೆಸರು ಬಂತು ಅಂದರೆ, ಕಿತ್ತಳೆ ಬಣ್ಣದ ಅಮೃತ ಶಿಲೆಯಿಂದ ಮಾಡಲ್ಪಟ್ಟ ಗಣೇಶನ ವಿಗ್ರಹದ ಮಂದಿರವಿರುವಂಥ ಜಾಗ. ಹಾಗಾಗಿ ಇಲ್ಲಿಗೆ ಗಣೇಶ್ ಮಂದಿರ್ ಘಾಟ್ ಅಂತ ಹೆಸರು ಬಂತು. ಇದನ್ನು ಅಮೃತರಾವ್ ಪೇಶ್ವೆಯವರು 1807 ಜೂನ್ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇದು ನಮೋ ಘಾಟ್. 2024ರಲ್ಲಿ ಉದ್ಘಾಟನೆಯಾದ ಈ ಘಾಟು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು, ಹಾಗೆ ಗಂಗಾ ನದಿಗೆ ಮತ್ತು ಸೂರ್ಯನಿಗೆ ನಮಸ್ಕಾರ ಮಾಡ್ತಿರ್ತಕ್ಕಂಥ ಕೈಗಳನ್ನ ನೋಡ್ಬೋದು. ಅದರಲ್ಲಿ ಒಂದು 25 ಅಡಿ ಇದ್ರೆ ಇನ್ನೊಂದು 15 ಅಡಿ ಇದೆ. ಇದಾಗಿತ್ತು ಇಂದಿನ ಕಾಶಿಯ ಪಾರ್ಟ್ 2 ವಿಡಿಯೋ. ನಾಳೆ ಇನ್ನೂ ಕಾಶಿನ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್.